ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಆ್ಯಂಕರ್ ಥ್ರೆಡ್ ಕಾಟನ್ ಥ್ರೆಡ್ನಲ್ಲಿ ಶೈನಿ ಇರೋದು ನಾನು ಪ್ರೀವಿಯಸ್ ವಿಡಿಯೋಲಿ ತೋರಿಸಿದ್ದೀನಿ. ಇದು ಶೈನಿ ಬರುತ್ತೆ. ಇನ್ನೊಂದು ಕಾಟನ್ ಥ್ರೆಡ್ ಸ್ವಲ್ಪ ದಪ್ಪ ಇರುತ್ತೆ, ಅದು 6 ಎಳೆ ದಾರ ಇರುತ್ತೆ. ಇದೂ 6 ಎಳೆನೇ, ಬಟ್ ತೆಳು ಇರುತ್ತೆ. ಅದು 6 ಎಳೆ ಶೈನಿ ಇರಲ್ಲ ಮತ್ತು ದಪ್ಪ ಇರುತ್ತೆ, ಅಷ್ಟೇ ಡಿಫ್ರೆನ್ಸು. ಇಲ್ಲಿ ಫಸ್ಟಿಗೆ ಒಂದು ಲಾಕ್ ಹಾಕಿದೆ. ಲಾಕ್ ಹಾಕಿದ್ಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು 1 2 3 ಚೈನ್ ಹಾಕ್ತಿದ್ದೀನಿ. ಇಲ್ಲಿ 3 ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಎರಡನೇ ಏನು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ಕರೆಕ್ಟಾಗಿ ಅದೇ ಪಾಯಿಂಟಿಗೆ ಒಂದು ಟ್ರಿಬಲ್ ಕ್ರೋಶೆ ಹಾಕಿದೆ. ಇವಾಗ ಮತ್ತೆ ಇನ್ನೂ ಒಂದು ಹಾಕ್ತಾಯಿದ್ದೀನಿ. ಟೋಟಲಾಗಿ ಇಲ್ಲಿ ನಾವು ಏನು ಫಸ್ಟಿಗೆ 3 ಚೈನ್ ಅಂತ ತೊಗೊಂಡಿದ್ವಲ್ಲ ಅದನ್ನು ಸಹ ಒಂದು ಕಂಬ ಅಂತ ಒಂದು ಟ್ರಿಬಲ್ ಕ್ರೋಶೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಮತ್ತು ಹಾಗೆಯೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಟೋಟಲಾಗಿ ಇಲ್ಲಿ 8 ಟ್ರಿಬಲ್ ಕ್ರೋಶೆ ಬರುತ್ತೆ. 1 2 3 4 5. ಇವಾಗ 5 ಹಾಕಿದ್ದೀನಿ. ಇದನ್ನು ಬಿಡಬಾರ್ದು, ಅದನ್ನು ಸೇರಿಸ್ಕೊಂಡು ಅಂದರೆ 3 ಚೈನನ್ನು ಸೇರಿಸ್ಕೊಂಡು ಟೋಟಲಾಗಿ 8 ಟ್ರಿಬಲ್ ಕ್ರೋಶೆಗಳನ್ನ ಮಾಡಬೇಕು. ಒಂದೇ ಪಾಯಿಂಟಿಗಿಲ್ಲ ಅಂದ್ರೂ ಸ್ವಲ್ಪ ಪಕ್ಕದಲ್ಲಿ ಹಾಕ್ಕೋಬೋದು. ತೀರಾ ಬಟ್ಟೆ ಕಾಣೋಷ್ಟು ಮಟ್ಟಿಗೆ ದೂರ ಹಾಕಬಾರ್ದು, ಪಕ್ಕದಲ್ಲೇ ಹಾಕಬೇಕು. 3 4 5 6 7 ಆಯಿತು. ಇನ್ನೂ ಒಂದು ಹಾಕ್ತೀನಿ, 8ನೇದು. ಇವಾಗ 8 ಟ್ರಿಬಲ್ ಕ್ರೋಶೆ ಆಯಿತು. ಈ ಥರ ಕಾಣುತ್ತೆ. ಇವಾಗ ಬ್ಯಾಕ್ ಸೈಡ್ ತಿರ್ಸ್ಕೊತೀನಿ ಬಟ್ಟೆನ. ನಿಮಗೆ ಕಾಣ್ತಾ ಇರ್ಬೋದು, ಮೇಲೆ ಹೋಲ್ಗಳು ಕಾಣ್ತಾ ಇರ್ತಾವಲ್ಲ ಅಲ್ಲಿಗೆ ಇವಾಗ ನಾನು ಒಂದು ಕಂಬ 2 ಚೈನ್ ಹಾಕಿದೆ. 2 ಚೈನ್ ಹಾಕಿಬಿಟ್ಟು ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. 2 ಚೈನ್ ಹಾಕಿಬಿಟ್ಟು ಈ ಲಾಸ್ಟ್ ಕಂಬದ ಮೇಲೆ ನೋಡಿ, ಇಲ್ಲಿ ಹೋಲ್ ಕಾಣ್ತಾ ಇರುತ್ತೆ, ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ನಾನು ಇವಾಗ ಒಂದು ಕಂಬ ಹಾಕ್ಕೊತೀನಿ. 2 ಚೈನ್ ಹಾಕ್ಕೊಂಡು ಅಲ್ಲಿಗೆ ಮತ್ತೆ ಒಂದು ಕಂಬ ಹಾಕ್ಕೊಳ್ತೀನಿ. ಕಂಬ ಹಾಕ್ಕೊಂಡ್ಮೇಲೆ 1 ಚೈನ್ ಹಾಕ್ತೀನಿ. 1 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣ್ತಾ ಇರುತ್ತೆ, ಅದ್ರ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆಟ್. ಸೂಜಿ ಮೇಲೆ ಒಂದ್ಸರಿ ದಾರ ತಗೋಬೇಕು, ಅಲ್ಲಿ ಹೋಲ್ಗಳು ಕಾಣ್ತಾ ಇರುತ್ತೆ, ಅಲ್ಲಿಗೆ ಮತ್ತೆ ಒಂದು ಡಬಲ್ ಕ್ರೋಶೆಟ್, ಮತ್ತೆ 1 ಚೈನ್ ಹಾಕಬೇಕು, ಮತ್ತು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತೆ ನೋಡಿ ಪ್ರತಿಯೊಂದು ಕಂಬದ ಮೇಲೂ ನಮಗೆ ಬ್ಯಾಕ್ ಸೈಡಿಂದ ಕ್ಲೀನಾಗಿ ಕಂಬದ ಮೇಲೆ ಹೋಲ್ಗಳು ಕಾಣ್ತಾ ಇರುತ್ತೆ. ಒಂದೊಂದು ಹೋಲ್ ಮೇಲೂ ಒಂದೊಂದು ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. 1 ಚೈನ್ ಹಾಕಬೇಕು, ಮತ್ತು ಒಂದು ಕಂಬ ಹಾಕಬೇಕು. 2ರಿಂದ 1 2ರಿಂದ 1 ಸರಿ ಹಾಕಿ 1 ಚೈನು, ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಮೇಲೆ ಮತ್ತೆ ಒಂದು ಕಂಬ. ಹೀಗೇ ಇಲ್ಲಿ 8 ನಮಗೆ ಹಾಫ್ ಡಬಲ್ ಕ್ರೋಶೆಟ್ ಇದೆಯಲ್ಲ, 8ನೂ ಸಹ ಫುಲ್ಲು ಫಿಲ್ ಆಗೋ ಥರ ಕ್ಲೀನಾಗಿ ಕರೆಕ್ಟಾಗಿ ಮಾಡ್ಕೋಬೇಕು. ಒಂದು ಚೈನ್ ಹಾಕಬೇಕು, ಮತ್ತು ಒಂದು ಕಂಬ ಹಾಕಬೇಕು. 1 ಚೈನು 1 ಕಂಬ. ಇದೇ ಥರನೇ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫಸ್ಟಿಗೆ ನಾವೇನು 3 ಚೈನ್ ಹಾಕಿದ್ವಲ್ಲ ಅಲ್ಲಿವರೆಗೂ ಬರುತ್ತೆ. 1 ಆಯಿತು, 2 3 4 5 6 ಆಯಿತು. ಇವಾಗ 7ನೇದು ನಾನು ತೋರಿಸ್ತೀನಿ. 1 ಚೈನ್ ಹಾಕ್ತೀನಿ, 7ನೇದು ಇಲ್ಲಿ ಬರುತ್ತೆ ನೋಡಿ. ಲಾಸ್ಟಿಗೆ ಏನು 8ನೇದು ಫಸ್ಟಿಗೆ ನಾವು 3 ಚೈನ್ ಹಾಕಿ ಬೇಸ್ ಲೈನ್ ಶುರು ಮಾಡಿದ್ವಲ್ಲ ಅಲ್ಲಿರುತ್ತೆ. 3 3 6 7 8 ಬ್ಯಾಕ್ ಸೈಡಿಂದ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ರೆ ಕರೆಕ್ಟಾಗಿ 7 ಬಂದಿರುತ್ತೆ. ಏನು 2 ಚೈನ್ ಇತ್ತಲ್ಲ ಫಸ್ಟಿಗೆ ಹಾಕಿದ್ವಲ್ಲ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಅದನ್ನೂ ಒಂದು ಕಂಬ ಅಂತ ಬರುತ್ತೆ, ಬಟ್ ಅದನ್ನ ಏನು ಸ್ಕಿಪ್ ಮಾಡ್ಬೋದು. ನೋಡಿ ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡಿ ಫಸ್ಟ್ ಕಂಬದ ಮಧ್ಯದಲ್ಲಿ ಲಾಕ್, ಮತ್ತೆ ಒಂದು ಬೀಡ್ ತೊಗೊಳ್ತೀನಿ. ಇವಾಗ ನಾನು ಒಂದು ಬೀಡ್ ಆ್ಯಡ್ ಮಾಡಬೇಕು. ಇವಾಗ ನೆಕ್ಸ್ಟ್ ಕಂಬದ ಮಧ್ಯದಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಳಗಡೆಗೆ ಈ ಬೀಡನ್ನ ಲಾಕ್ ಮಾಡಬೇಕು. ಒಂದು ಬೀಡ್ ತೊಗೋಬೇಕು. ಪ್ರತಿಯೊಂದು ಏನು ನಾವು ಒಂದು ಎಕ್ಸ್ಟ್ರಾ ಚೈನ್ಗಳನ್ನ ಹಾಕ್ಕೊಂಡೋಗಿದ್ವಲ್ಲ, ಒಂದು ಕಂಬ ಹಾಕಿ 1 ಚೈನ್ ಹಾಕಿದ್ವಲ್ಲ, ಆ ಚೈನ್ ಹತ್ರ ಈ ಬೀಡ್ಸ್ಗಳನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡಬೇಕು. ಪ್ರತಿಯೊಂದು ಚೈನ್ ಮೇಲೆ ಒಂದೊಂದು ಬೀಡ್ಸ್ಗಳು ಬರುತ್ತೆ ಕರೆಕ್ಟಾಗಿ ನಮಗೆ. ನೋಡಿ ಮಾಮೂಲಿ ನಾವೆಲ್ಲ ಸೀರೆಗೆಲ್ಲ ನಾವು ತೊಗೊಳ್ತೀವಲ್ಲ ಆರ್ಚಿಗೆ ಬೀಡ್ಸು, ಆ ಬೀಡ್ಸೇ ನಾನು ಇಲ್ಲಿ ತೊಗೊಂಡಿರೋದು. ಇದಕ್ಕಂತ ಏನು ಬೇರೆದೇನು ತೊಗೊಂಡಿಲ್ಲ ನಾನು. ಜಸ್ಟ್ ಅದೇ ಬೀಡ್ಸನ್ನ ನಾವು ಆರ್ಚಿಗೆಲ್ಲ ಸ್ಮಾಲ್ ಸೈಜ್ ಬೀಡನ್ನ ಯೂಸ್ ಮಾಡ್ತೀವಲ್ಲ ಅದನ್ನೇ ನಾನು ಇಲ್ಲಿ ಹಾಕಿ ತೋರಿಸ್ತಾ ಇರೋದು. ಒಂದೊಂದು ಚೈನ್ ಮೇಲೆ ಒಂದೊಂದು ಬೀಡ್ ಬರುತ್ತೆ. ನೋಡಿ 1 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತು ಲಾಕ್ ಮಾಡಬೇಕು.
ಇವಾಗ ಟೋಟಲಾಗಿ ಇಲ್ಲಿ ನಮಗೆ 7 ಬೀಡ್ಸ್ಗಳು ಬರುತ್ತೆ. 3 3 6 1 7 ಬೀಡ್ಸ್ ಬಂತು. ಇವಾಗ 2 ಚೈನ್ ಹಾಕ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಈ ಥರ ಕಂಟಿನ್ಯೂ ಕಂಬ ಹಾಕಿಬಿಟ್ಟು 3 ಚೈನ್ ಹಾಕಿ ಮಾಡ್ಕೋಬೋದು. ಬೇಡ ಅಂದರೆ ನೋಡಿ ನಾನು ಇವಾಗ ತೋರಿಸ್ತೀನಿ. ಈ ಥರ ಸೆಟ್ ಮಾಡ್ಕೊಂಡು ಮಾಡಬೇಕು. ಬೇಡ ಅಂದರೆ ಈ ಕುಚ್ಚು ಬೇಕು ಅನ್ನೋರು ನಾನು ಇವಾಗ ತೋರಿಸ್ತೀನಿ. ಕುಚ್ಚು ಬೇಕಾಗಿರೋರು ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ಒಳಗಡೆಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಇಲ್ಲಿ 5 ಚೈನ್ ಆದರೂ ಹಾಕ್ಬೋದು, 4 ಚೈನ್ ಆದರೂ ನೀವು ಹಾಕ್ಕೋಬೋದು. ನೋಡಿ ಲಾಕ್ ಆದಮೇಲೆ ಸೆಟ್ ಆಗುತ್ತೆ, ಕ್ಲೀನಾಗಿ ಕೂರುತ್ತೆ. ನಾವು ಎಲ್ಲಿಗೆ ಕರೆಕ್ಟಾಗಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋದ್ರಿಂದ ನೀಟಾಗಿರುತ್ತೆ. ಏನಿದು ಆರ್ಚ್ ಬರುತ್ತಲ್ಲ ಈ ಥರ ನೀಟಾಗಿರುತ್ತೆ. ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ನಮಗೆ ನೋಡಿ ಫಸ್ಟಿಗೆ ಟ್ರಿಬಲ್ ಕ್ರೋಶೆ, ನೆಕ್ಸ್ಟ್ ಕಂಬ, ಅದ್ರ ಮೇಲೆ ಮತ್ತೆ ಒಂದು ಬೀಡ್ ಒಂದೇ ಸಿಂಗಲ್ನಲ್ಲಿ ಬಂದುಬಿಡುತ್ತೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿದ ಮೇಲೆ ನಾನೊಂದು ಇಲ್ಲಿ 4 ಚೈನ್ ಅಥವಾ 5 ಚೈನ್ ಹಾಕ್ಕೋಬೋದು. ನೀವು ಸಿಲ್ಕ್ ಥ್ರೆಡ್ನಲ್ಲಿ ಹಾಕುವಾಗ ಒಂದು 4 ಚೈನ್ ಅಥವಾ 5 ಚೈನ್ ಆದರೂ ಹಾಕ್ಕೊಂಡು ನೆಕ್ಸ್ಟು ಆರ್ಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಲಾಕ್ ಆಯಿತು. ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಇವಾಗ ಮತ್ತೆ ನಾನು ಗ್ಯಾಪ್ ಬೇಕು ಅಂದರೆ ಈ ಥರ, ಕುಚ್ಚು ಬೇಕು ಅಂದ್ರೂ ಈ ಥರ ಮಾಡ್ಕೋಬೋದು. ಸೈಡ್ ಆರ್ಚು ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಹಾಕಿಬಿಟ್ಟು ಈಗ 1 2 3 ಚೈನ್ ಹಾಕ್ತೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅದೇ ಪಾಯಿಂಟಿಗೆ 8 ಕಂಬಗಳನ್ನ ಹಾಕ್ತೀನಿ. ಅಂದರೆ ಏನು ಮೊದಲಿಗೆ 3 ಚೈನ್ ಹಾಕಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ಟೋಟಲಾಗಿ 8 ಆಗುತ್ತೆ. ಫುಲ್ಲು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು ಇವಾಗ. 8 ಕಂಬಗಳನ್ನ ಹಾಕಿಬಿಟ್ಟು ತೋರಿಸ್ತೀನಿ. ತೋರಿಸ್ಬಿಟ್ಟು ಬ್ಯಾಕ್ ಸೈಡಿಂದ ಮತ್ತೆ ಟರ್ನ್ ಮಾಡಿಕೊಂಡು ಕಂಬಗಳನ್ನ ಹಾಕೋದು ತೋರಿಸ್ತೀನಿ ನಾನಿವಾಗ. ನೋಡಿ ಬ್ಯಾಕ್ ಸೈಡ್ ತಿರ್ಸ್ಕೋಬೇಕು. 1 2 ಚೈನ್ ಹಾಕ್ತೀನಿ. ಫಸ್ಟ್ನೇ ಕಂಬ ಅಂದರೆ ಫ್ರಂಟ್ ಸೈಡಿಂದ ಫಸ್ಟ್ನೇ ಕಂಬದ ಮೇಲೆ ನೋಡಿ ಇಲ್ಲಿ ಹೋಲ್ ಕಾಣ್ತಾ ಇದೆಯಲ್ಲ, ಆ ಹೋಲಿಗೆ ನಾವು ಇವಾಗ ಕಂಬ ಹಾಕಬೇಕು. ಇಲ್ಲಿ ಫಸ್ಟಿಗೆ ಏನು 2 ಚೈನ್ನ ನಾವು ಮಾಡಿದ್ದೀವಲ್ಲ ಅದನ್ನು ಕಂಬ ಅಂತ ಏನು ಕನ್ಸಿಡರ್ ಮಾಡೋದಕ್ಕೆ ಹೋಗ್ಬೇಡಿ. 1 ಚೈನ್ ಹಾಕಬೇಕು, ನೆಕ್ಸ್ಟ್ ಕಂಬದ ಮೇಲೆ ಮತ್ತೆ ಒಂದು ಕಂಬ, 1 ಚೈನು, ಮತ್ತು ನೆಕ್ಸ್ಟ್ ಕಂಬದ ಮೇಲೆ ಹೋಲಿಗೆ ಮತ್ತೆ 1 2ರಿಂದ 1 2ರಿಂದ 1 ಕಂಬ, ಮತ್ತೆ 1 ಚೈನು, ಮತ್ತೆ 1 ಕಂಬ. ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಿಮಗೆ ಬೀಡ್ಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಪರ್ಲ್ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಪರ್ಲ್ನಲ್ಲಿ, ಹಾಗಾಗಿ ಆ ಥರನೂ ಟ್ರೈ ಮಾಡ್ಕೋಬೋದು. ನೋಡಿ ಕಂಪ್ಲೀಟ್ ಆಯಿತು. ಇವಾಗ ನಾನಿಲ್ಲಿ ಡೈರೆಕ್ಟಾಗಿ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಪೋಣಿಸ್ಕೊಂಡು, ಬೀಡ್ ಲಾಕ್ ಏನು ಬೇಡ, ಹಾಗೆಯೇ ಫಸ್ಟ್ನೇ ಕಂಬದ ಪಕ್ಕದಲ್ಲಿ 1 ಚೈನ್ ಹಾಕಿರ್ತೀವಲ್ಲ, ಚೈನ್ ಹಾಕಿ ಲಾಕ್ ಹಾಕಿರ್ತೀವಿ, ಕಂಬ ಮಾಡಿರ್ತೀವಲ್ಲ, ಆ ಚೈನಿಗೆ ಆ ಚೈನ್ ಒಳಗಡೆ ಹೋಗಿ ನೋಡಿ ಈ ಥರ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಬೀಡ್ಸ್ನ ಲಾಕ್ ಮಾಡಬೇಕು. ಯಾರಾದರೂ ನನ್ನ ಚಾನಲ್ನಲ್ಲಿ ಹೊಸಬ್ರು ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಿಂಪಲ್ಲಾಗಿ ಹಾಕೋಂಥ ಕುಚ್ಚು ಡಿಸೈನ್ಗಳನ್ನ ತೋರಿಸಿದ್ದೀನಿ. ಈಸಿಯಾಗಿ ಸೂಜಿ ದಾರದಲ್ಲಿ ಹಾಕೋಂಥದ್ದು ತೋರಿಸಿದ್ದೀನಿ, ಮತ್ತು ಈ ಥರ ಕ್ರೋಶದಲ್ಲೂ ತುಂಬ ತೋರಿಸಿದ್ದೀನಿ. ಚೆಕ್ ಮಾಡಿ ನೋಡ್ಬೋದು ನೀವು. ನೋಡಿ ಇಲ್ಲಿ 7 ಬೀಡು, ಇಲ್ಲಿನೂ ಸಹ 7 ಬೀಡ್ಸ್ ಬರುತ್ತೆ ಟೋಟಲಾಗಿ. ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾಡೋದಕ್ಕಿಂತ ಸ್ವಲ್ಪ ಒಳಗಡೆಗೆ ಒಂದು ಪಾಯಿಂಟಷ್ಟು ಒಳಗಡೆಗೆ ಲಾಕ್ ಮಾಡಿ. ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಅದೇ ಥರನೇ ಮತ್ತೆ ಅಲ್ಲಿ 4 ಚೈನ್ ಅಥವಾ 5 ಚೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಡಿಸೈನ್ ಬಂದು ಈ ಥರ ಇದೆ. ಸೈಡ್ ಆರ್ಚು ಡಿಫ್ರೆಂಟ್ ಆಗಿದೆ, ಮತ್ತು ದಾರನೂ ಸಹ ನಾನು ಹೇಳಿದ್ನಲ್ಲ ಆ ಥರ ತೊಗೊಂಡಿದ್ದೀನಿ. ಈ ಥರದ್ರಲ್ಲನಾದರೂ ಹಾಕ್ಕೊಡ್ಬೋದು. ಸಿಲ್ಕ್ ಥ್ರೆಡ್ ಬೇಡ ಅನ್ನೋರು, ಡಿಮ್ ಆಗುತ್ತೆ ಅಂತ ಅನ್ನೋರು, ಅಕಸ್ಮಾತು ಕಲರ್ ಅದರಲ್ಲಿ ಸಿಕ್ಕಿಲ್ಲ ಅಂದರೆ ಈ ಥರದ್ರಲ್ಲಿ ಸಿಗುತ್ತೆ, ಇದರಲ್ಲಿ ನೀವು ಟ್ರೈ ಮಾಡಿ ನೋಡ್ಬೋದು. ಈಚ್ ಬಾಲು 10 ಗ್ರಾಮ್ಸ್ ಇರುತ್ತೆ. ಆನ್ಲೈನಲ್ಲಿ ಸಿಗುತ್ತೆ, ಶಾಪ್ನಲ್ಲಿ ಸಿಗ್ಬೋದೇನೋ ಗೊತ್ತಿಲ್ಲ, ಬಟ್ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವನ್ನೆಲ್ಲ ನೀವು ಬಾರ್ಡರ್ ಲೈನ್ ಡಿಸೈನ್ ಥರ ದುಪ್ಪಟ್ಟಗಳಿಗೆ ಎಲ್ಲ ಹಾಕಿ ಕೊಡ್ಬೋದು. ಅದು ನಿಮ್ಮ ಮೇಲೆ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇ ಅಂತ ಪ್ರೈಸ್ ಹೇಳೋದಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.